ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ನಮ್ಮ ಭಾರತೀಯ ಮಹಿಳಾ ತಂಡ ಬಾಂಗ್ಲಾದೇಶದ ವಿರುದ್ಧ ಗೆಲ್ಲಲೇಬೇಕಾದಂಥ ಒಂದು ಪಂದ್ಯದ ಒಂದು ಅತ್ಯಂತ ಅನಿವಾರ್ಯ ಪಂದ್ಯದಲ್ಲಿ ಭಾರತ 5 ವಿಕೆಟ್ಗಳ ಗೆಲುವು. ಇನ್ನೂ 19 ಬಾಲ್ ಇರುತ್ತೆ, ಗೆದ್ದಿದ್ದಾರೆ. ಒಳ್ಳೆ ರನ್ ರೇಟ್ ಅಂತ ಹೇಳಬೇಕು. ಆದರೆ ಇಲ್ಲಿ ನನಗೆ ಗೆಲುವು ಸಂತೋಷ ತಂದು ಕೊಟ್ಟಿಲ್ಲ. ಯಾಕಂದರೆ ಮಿಸ್ ಫೀಲ್ಡಿಂಗ್ ಮಾಡಿದ್ದಾರೆ. ಫೀಲ್ಡಿಂಗಲ್ಲಿ ರನ್ಔಟು ಎರಡು ಸಾರಿ ಬಚಾವ್ ಆಗ್ತಾರೆ. ರೋಡಿಗಾಸು, ಹರ್ಮನ್ಪ್ರೀತ್ ಕೌರ್. ಬ್ಯಾಟಿಂಗಲ್ಲಿ ನೋಡ್ರೆ ಇವತ್ತು ಶಫಾಲಿ ವರ್ಮಾ ಅವರು ಒಂದು ಜೀವದಾನ ಪಡ್ಕೊಂಡು 50 ಹೊಡಿತಾರೆ. ಅತ್ಯಂತ ವೇಗದ ಎರಡನೇ ವೇಗದ ಅರ್ಧಶತಕ T20 ವಿಶ್ವಕಪ್ನಲ್ಲಿ 29 ಬಾಲ್ನಲ್ಲಿ ಅರ್ಧಶತಕ ಮಾಡ್ತಾರೆ. ಇನ್ನೂ ಒಂದು ವಿಶೇಷ ಬೆಳವಣಿಗೆ ಅಂದರೆ ಈ T20 ಪಂದ್ಯದಲ್ಲಿ ಶಫಾಲಿ ವರ್ಮಾ ಅವರು ಪ್ರತಿ ಪಂದ್ಯದಲ್ಲಿ ಬಾಲಿಂಗ್, ಅದು ಏನು ಪವರ್ ಪ್ಲೇಯಲ್ಲಿ ಬಾಲಿಂಗ್ ಮಾಡಿದ್ದಾರೆ. ಅದು ಒಂದು ಒಳ್ಳೆಯ ಬೆಳವಣಿಗೆ. ಉತ್ತಮ ಆಲ್ರೌಂಡರಾಗಿ ಹೊರಹೊಮ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತು ಇನ್ನು ಮಿಸ್ಟ್ರೆಸ್ ಪರ್ಫೆಕ್ಟ್ ಬಾಲರ್ ಚರಣಿ ಅವರು 4 ಪಂದ್ಯಗಳಿಂದ 12 ವಿಕೆಟು. ಎಕನಾಮಿಕ್ಕು ಮತ್ತು ವಿತ್ ವಿಕೆಟಲ್ಲೂ ಅವರು ಇನ್ನೊಂದು ವಿಶೇಷ, ಪಾದಾರ್ಪಣೆ ಮಾಡಿದ್ದು ಒಂದೇ ವರ್ಷದಲ್ಲಿ ಅವರು T20 ರ್ಯಾಂಕಿಂಗ್ನಲ್ಲಿ ವಿಶ್ವದ ನಂಬರ್ 1 ಆಗಿದ್ದಾರೆ ಅಂದರೆ ಹೇಳಿದರೆ ತಪ್ಪಾಗಲಾರದು. ಇನ್ನು ನೆಕ್ಸ್ಟು ಭಾನುವಾರ ಪಂದ್ಯ ನಾವು ಆಸ್ಟ್ರೇಲಿಯಾದ ವಿರುದ್ಧ ಎಟ್ ಎನಿ ಕಂಡೀಷನ್ ಗೆಲ್ಲಲೇಬೇಕು. ಇನ್ನು ಇವರು ಮಾಡಿದಂಥ ಮಿಸ್ಟೇಕ್ಗಳನ್ನು ತಿದ್ಕೊಳ್ಳೋಕ್ಕೆ ಲಾರ್ಡ್ಸ್ ಮೈದಾನದಲ್ಲಿ ಅವಕಾಶ ಇದೆ. ಒಳ್ಳೆ ಫೀಲ್ಡಿಂಗ್ ಮಾಡಬೇಕು, ಒಳ್ಳೆ ಬ್ಯಾಟಿಂಗ್ ಮಾಡಬೇಕು. ಆದರೆ ನೋಡ್ರಿ, ದಕ್ಷಿಣ ಆಫ್ರಿಕಾದಲ್ಲಿ ಒಂದೇ ಒಂದು ಕ್ಯಾಚ್ ಬಿಟ್ಟಿದ್ದಕ್ಕೆ ಪಂದ್ಯದ ಫಲಿತಾಂಶನೇ ಚೇಂಜ್ ಆಯಿತು. ಹಾಗಾಗಿ ಸಣ್ಣ ಮಾಡುವಂಥ ಮಿಸ್ಟೇಕ್ಗಳನ್ನು ಮಾಡದೇ ಇರೋ ರೀತಿ ನೋಡಿಕೊಂಡು ಅದೇ ರೀತಿ ಆಸ್ಟ್ರೇಲಿಯಾದವನ್ನು ವಿಶ್ವಕಪ್ದಲ್ಲಿ ಹೋದ ಸಾರಿ ನಾವು ಹೊರಗೆ ಹಾಕಿದ್ದೀವಿ. ಇದು ಸಾಲಿ ಅವ್ರನ್ನ ಗೆದ್ದ ಮೇಲೆ ರನ್ ರೇಟು, ಇನ್ನು ದಕ್ಷಿಣ ಆಫ್ರಿಕಾದವ್ರಿಗೆ ನೆದರ್ಲ್ಯಾಂಡ್ಸು ಇನ್ನೊಂದು ಪಂದ್ಯ ಲೂಸ್ ಟೀಮಿನ ಜೊತೆ ಇದೆ, ಅವರು 2 ಗೆದ್ದರು. ನಾವು ಆಸ್ಟ್ರೇಲಿಯಾದವ್ರಿಗೆ ಗೆದ್ದರೆ ರನ್ ರೇಟ್ ಮೇಲೆ ಬರುತ್ತನ್ನೋ ಒಂದು ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ಹೇಳ್ತಾ, ಇನ್ನು ಇಂಗ್ಲೆಂಡ್ ವಿರುದ್ಧ ಮತ್ತು ನ್ಯೂಜಿಲ್ಯಾಂಡ್ ವಿರುದ್ಧ ಕೊನೆಯ ಟೆಸ್ಟ್ನಲ್ಲಿ ನ್ಯೂಜಿಲ್ಯಾಂಡ್ ಅವರು ವಿಶ್ವ ದಾಖಲೆ 311 ರನ್ಗಳ ಪಾರ್ಟ್ನರ್ಶಿಪ್ಪು. ಇಬ್ಬರು 150+ ರನ್ ಹೊಡಿತಾರೆ. ಓಪನರ್ ಕಾನ್ವೆ ಅವರು 8ನೇ ಶತಕ ಹೊಡೆದರೆ 17ನೇ ಶತಕವನ್ನು ಲಾಥಮ್ ನಾಯಕ ಹೊಡಿತಾರೆ. ಅವರು ಮಾರ್ಕ್ ಕ್ರೋ ಅವರ ಶತಕಗಳನ್ನು ಸರಿಗಟ್ತಾರೆ. ಬೆನ್ ಸ್ಟೋಕ್ ಅವರು ವಾಪಸ್ ಆಗಿದ್ದಾರೆ, ಅದು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸೋದೀನಿ. ಜೈ ಹಿಂದ್.